ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎರಡನೇ ಟಿ20 ಪಂದ್ಯದಲ್ಲಿ ಶತಕ ಬಾರಿಸಿದ ವೈಭವ್ ಸೂರ್ಯವಂಶಿ. ಇನ್ನು ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಕಂಡು MS ಧೋನಿ, ಯುವರಾಜ್ ಸಿಂಗ್ ಮತ್ತು AB ಡಿವಿಲಿಯರ್ಸ್ ನೀಡಿದರು ಬೆಂಕಿ ಹೇಳಿಕೆ. ಜಿಂಬಾಬ್ವೆ ಬೌಲರ್ಸ್ ಗಳನ್ನು ಬೆಂಡೆತ್ತಿದ ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿ ಇಡೀ ಕ್ರಿಕೆಟ್ ಜಗತ್ತೇ ನೋಡುವಂತೆ ಬ್ಯಾಟಿಂಗ್ ಮಾಡಿದರು. ಇನ್ನು 15 ವರ್ಷದ ಯುವಕ ಎಷ್ಟು ಬಾಲ್ ಅಲ್ಲಿ ಶತಕ ಬಾರಿಸಿದ್ದಾನೆ ಅಂತ ನೋಡೋಣ ಬನ್ನಿ. ಈಗಾಗಲೇ ನಮ್ಮ ವೈಭವ್ ಸೂರ್ಯವಂಶಿ ಅವರು ಜಿಂಬಾಬ್ವೆ ವಿರುದ್ಧ ನಡೆದಂತ ಮೊದಲನೇ ಟಿ20 ಪಂದ್ಯದಲ್ಲಿ 18 ಬಾಲ್ ಅಲ್ಲಿ 50 ರನ್ ಬಾರಿಸಿ ವಿಶ್ವ ದಾಖಲೆಯನ್ನಾದ್ರೆ ಬರೆದಿದ್ದರು. ಆದರೆ ಇದೀಗ ಎರಡನೇ ಟಿ20 ಪಂದ್ಯಕ್ಕಿಂತ ಮುಂಚೆನೆ ಹೊಸ ರೆಕಾರ್ಡ್ ಆದ್ರೆ ನಿರ್ಮಿಸಿದ್ದಾರೆ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಇಂಗ್ಲೆಂಡ್ ನೆಲದಲ್ಲಿ ಆಡದೇ ಇರೋ ಕಾರಣದಿಂದಾಗಿ ಇದೀಗ ಎಲ್ಲಾ ಸೇಡನ್ನು ಇಲ್ಲಿ ಜಿಂಬಾಬ್ವೆ ವಿರುದ್ಧ ತೀರಿಸಿಕೊಳ್ಳೋಕೆ ಸಿದ್ಧರಾಗಿದ್ದಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ವೈಭವ್ ಸೂರ್ಯವಂಶಿ ಅಂತೂ ಯಾವ ತರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಜಿಂಬಾಬ್ವೆಯಲ್ಲಿ ಅಂತಂದ್ರೆ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ತನ್ನದೇ ಅನ್ನೋ ರೀತಿಯಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರು ಎಷ್ಟು ಬಾಲ್ ಅಲ್ಲಿ ಶತಕ ಬಾರಿಸಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿ ಮತ್ತು ವೈಭವ್ ಅವರ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ವೈಭವ್ ಸೂರ್ಯವಂಶಿ ಅಂತ ಕಮೆಂಟ್ ಮಾಡಿ. ಇನ್ನು ಮೊದಲನೇ ಪಂದ್ಯದಲ್ಲಿ 18 ಬಾಲ್ಗೆ 50 ರನ್ ಬಾರಿಸಿದ ವೈಭವ್ ಸೂರ್ಯವಂಶಿ ಎರಡನೇ ಟಿ20 ಪಂದ್ಯದಲ್ಲಿ ದಾಖಲೆ ನಿರ್ಮಿಸಿ ಶತಕ ಬಾರಿಸಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರು ಮೊದಲನೇ ಪಂದ್ಯದಲ್ಲಿ 18 ಬಾಲ್ 50 ರನ್ ಬಾರಿಸಿದಾಗ ಹಲವು ದಾಖಲೆಗಳು ಕೂಡ ಧ್ವಂಸ ಆಗಿದ್ದವು. ವೈಭವ್ ಸೂರ್ಯವಂಶಿ ಅವರು 19 ಬಾಲ್ ಅಲ್ಲಿ 50 ರನ್ ಬಾರಿಸಿ 4 ಸಿಕ್ಸ್ 4 4 ಗಳ ಸಹಿತ 263ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡಿದರು. ಇನ್ನು ಎರಡನೇ ಟಿ20 ಪಂದ್ಯದಲ್ಲಿ ಶತಕ ಆದ್ರೆ ಬಾರಿಸಿದ್ದಾರೆ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರು ಎರಡನೇ ಟಿ20 ಪಂದ್ಯಕ್ಕಿಂತ ಇಂದು ನಡೆದಂತ ಅಭ್ಯಾಸ ಪಂದ್ಯದಲ್ಲಿ 48 ಬಾಲ್ ಆಡಿದಂತ ವೈಭವ್ ಸೂರ್ಯವಂಶಿ ಬರೋಬ್ಬರಿ 116 ರನ್ ಆದ್ರೆ ಬಾರಿಸಿದ್ದಾರೆ. ಅದರಲ್ಲಿ 14 ಸಿಕ್ಸ್, ಕೇವಲ 3 4 ಮಾತ್ರ ಬಾರಿಸಿದ್ದಾರೆ ವೈಭವ್ ಸೂರ್ಯವಂಶಿ. ಇನ್ನು ವೈಭವ್ ಸೂರ್ಯವಂಶಿ ಅಂತೂ ಎಲ್ಲರೂ ಒಂದು ಕ್ಷಣ ತಿರುಗಿ ನೋಡುವಂತೆ ಬ್ಯಾಟಿಂಗ್ ಆದ್ರೆ ಮಾಡಿದ್ದಾರೆ. ವೈಭವ್ ಅವರು ಈ ಬ್ಯಾಟಿಂಗ್ ಕಂಡು MS ಧೋನಿ ಮತ್ತು ಯುವರಾಜ್ ಸಿಂಗ್, AB ಡಿವಿಲಿಯರ್ಸ್ ಬೆಂಕಿ ಸ್ಟೇಟ್ಮೆಂಟ್ ಕೂಡ ನೀಡಿದ್ದಾರೆ. ಮೊದಲಿಗೆ AB ಡಿವಿಲಿಯರ್ಸ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಈ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಮಾತನಾಡಿದಂತ AB ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಈಗಾಗಲೇ ನಾನು ಒಂದು ಹೇಳಿಕೆ ಆದ್ರೆ ನೀಡಿದ್ದೆ. ಆ ಹುಡುಗನ ಹತ್ತಿರ ಸಾಮರ್ಥ್ಯ ಇದೆ. ಇನ್ನು ಅವರು ಬ್ಯಾಟಿಂಗ್ ಮಾಡುವ ಶೈಲಿಗೆ ಬೌಲರ್ಸ್ ಗಳಿಗೆ ತಲೆ ಆದ್ರೆ ತಿರುಗುತ್ತೆ. ಇನ್ನೊಂದೇನಂತಂದ್ರೆ ವೈಭವ್ ಸೂರ್ಯವಂಶಿ ಹತ್ರ ಬ್ಯಾಟಿಂಗ್ ಕಲೆಗಳು ಮತ್ತು ಸ್ಕಿಲ್ಸ್ ತುಂಬಾನೇ ಆದ್ರೆ ಇದೆ ಅಂತಂದು AB ಡಿವಿಲಿಯರ್ಸ್ ಆದ್ರೆ ಮಾತಾಡಿದ್ರ ಅಂತಾನೆ ಹೇಳ್ಬಹುದು. ಇನ್ನಷ್ಟು ಮಾತನಾಡಿದಂತ AB ಡಿವಿಲಿಯರ್ಸ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಭಾರತೀಯ ಕ್ರಿಕೆಟ್ ನಲ್ಲಿ ವೈಭವ್ ಸೂರ್ಯವಂಶಿ ಅನ್ನೋ ಹೆಸರು ದಂತಕಥೆಯಾಗಲಿದೆ. ಏಕೆಂದರೆ ವೈಭವ್ ಹತ್ತಿರ ಎಲ್ಲ ಸಾಮರ್ಥ್ಯ ಆದ್ರೆ ಇದೆ. ಇನ್ನೊಂದೇನಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ಯಾವುದೇ ಬೌಲರ್ ಆಗಿರ್ಲಿ ಬೌಲಿಂಗ್ ಮಾಡುವಾಗ ಯಾವ ಬೌಲರ್ಗೂ ಕೂಡ ಆ ಹುಡುಗ ಎದುರುವುದಿಲ್ಲ ಮತ್ತು ಹಾಗಾಗಿ ಬರುವಂತ ಟಿ20ಗಳಲ್ಲಿ ವೈಭವ್ ಸೂರ್ಯವಂಶಿ ಚರಿತ್ರೆಗಳನ್ನು ನಿರ್ಮಿಸಲಿದ್ದಾನೆ ಮತ್ತು ಅವರಿಗೆ ಸರಿಯಾದ ಅವಕಾಶಗಳನ್ನು ಮಾಡಿಕೊಡಬೇಕೆಂದು ABD ಅವರು BCCIಗೆ ಒಂದು ಮನವಿ ಕೂಡ ಮಾಡಿದ್ರ ಅಂತಾನೆ ಹೇಳ್ಬಹುದು. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ MS ಧೋನಿ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ವೈಭವ್ ಅವರು ಜಿಂಬಾಬ್ವೆ ವಿರುದ್ಧ 50 ರನ್ ಬಾರಿಸಿದಾಗ ಅದ್ಭುತವಾಗಿತ್ತು. ಅವರು ಆಟ ಮತ್ತು ಅವರು ಆಡುತ್ತಿರುವ ಪ್ರತಿಯೊಂದು ಶಾಟ್ ಕೂಡ ಎಲ್ಲರೂ ನೋಡುವಂತೆ ಬ್ಯಾಟಿಂಗ್ ಆದ್ರೆ ಆಡಿದರು ಎಂದು MS ಧೋನಿ ಆದ್ರೆ ಹೇಳಿದ್ದಾರೆ. ನಾನು ವೈಭವ್ ಅವರ ಆಟವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಇದ್ದೇನೆ. ವೈಭವ್ ಅವರಿಗೆ 2 ಫಾರ್ಮೆಟ್ ಗಳಲ್ಲಿ ಅವಕಾಶ ಸಿಕ್ಕರೂ ಕೂಡ ಅಚ್ಚರಿ ಇಲ್ಲ. ಏಕೆಂದರೆ ಅವರು ವೈಟ್ ಬಾಲ್ ಅಲ್ಲಿ ಫೇಮಸ್ ಆಗಲಿದ್ದಾರೆ ಮತ್ತು ಇನ್ನು ODI ಮತ್ತು ಟಿ20 ಕ್ರಿಕೆಟ್ 2 ಫಾರ್ಮೆಟ್ ಗಳಲ್ಲೂ ವೈಭವ್ ಸೂರ್ಯವಂಶಿ ಅವರಿಗೆ ಅದ್ಭುತವಾಗಿ ಆಡಲು ಅವಕಾಶ ಆದ್ರೆ ಇದೆ ಮತ್ತು ಅವರಿಗೆ ಎರಡರಲ್ಲೂ ಕೂಡ ಅವಕಾಶ ಸಿಕ್ಕರೆ ಅದ್ಭುತವಾಗಿ ಇರುತ್ತೆ ಎಂದು MS ಧೋನಿ ಅವರು ಒಂದು ಸಣ್ಣ ಸ್ಟೇಟ್ಮೆಂಟ್ ಆದ್ರೆ ನೀಡಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ನಮ್ಮ ಸ್ಟಾರ್ ದಿಗ್ಗಜ ಆಟಗಾರ ಆಗಿರುವಂತ ಯುವರಾಜ್ ಸಿಂಗ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಆದ್ರೆ ನೀಡಿದ್ದಾರೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಯುವರಾಜ್ ಸಿಂಗ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಸ್ಟೇಟ್ಮೆಂಟ್ ನೀಡಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಒಂದು ಕಮೆಂಟ್ ಆದ್ರೆ ಮಾಡಿದ್ದಾರೆ. ವಾವ್, ವಂಡರ್ಫುಲ್ ಬ್ಯಾಟಿಂಗ್ ಬೇಬಿ ಬಾಯ್ ಅಂತಂದು ಕಮೆಂಟ್ ಆದ್ರೆ ಮಾಡಿದ್ದಾರೆ ಯುವರಾಜ್ ಸಿಂಗ್. ಇನ್ನು ಒಂದು ಸ್ಟೇಟ್ಮೆಂಟ್ ಕೂಡ ನೀಡಿದ್ದಾರೆ. ವೈಭವ್ ಸೂರ್ಯವಂಶಿ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಮತ್ತು ಫೇರ್ಲೆಸ್ ಬ್ಯಾಟಿಂಗ್ ನೀವೇನಾದ್ರೂ ನೋಡ್ಬೇಕಂತಂದ್ರೆ ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ನೋಡಿ ಅಂತಂದು ನಗುತ್ತಾದ್ರೆ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು ಕಮೆಂಟ್ರಿ ಮಾಡುವ ವೇಳೆ. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.
ಇನ್ನು RRA ಸ್ಪೋರ್ಟ್ಸ್ ಕ್ಲಬ್ ನಲ್ಲಿ ನಡೆದ 3 ಪಂದ್ಯಗಳ T20 ಸರಣಿಯ ಮೊದಲನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಆತಿಥೇಯ ಜಿಂಬಾಬ್ವೆ ವಿರುದ್ಧ 7 ವಿಕೆಟ್ಗಳ ಭರ್ಜರಿ ಜಯ ಆದರೆ ಸಾಧಿಸಿದೆ. ಇನ್ನು ಈ ಜಯದ ಮೂಲಕ ಸರಣಿಯಲ್ಲಿ 1.0 ಮುನ್ನಡೆ ಕೂಡ ಸಾಧಿಸಿದೆ. ಅಲ್ಲದೆ ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಮೊದಲನೇ ಸತತ 6 ಸೋಲುಗಳ ನಂತರ ಜಯ ಆದರೆ ಸಾಧಿಸಿದೆ. ಹೌದು ಸ್ನೇಹಿತರ, ಈ ಪಂದ್ಯದಲ್ಲಿ ಭಾರತ ತಂಡ ಟಾಸ್ ಗೆದ್ದು ಜಿಂಬಾಬ್ವೆ ತಂಡವನ್ನು ಕೇವಲ 125 ರನ್ಗಳಿಗೆ ಆಲ್ಔಟ್ ಕೂಡ ಮಾಡಿತ್ತು. ನಂತರ ವೈಭವ್ ಸೂರ್ಯವಂಶಿ ಸಿಡಿಸಿದ ಸಿಡಿಲಪ್ಪರದ ಅರ್ಧಶತಕ ಹಾಗೂ ಇಶಾನ್ ಕಿಶನ್ ಮತ್ತು ನಾಯಕ ಶ್ರೇಯಸ್ ಅಯ್ಯರ್ ಅವರ ಜವಾಬ್ದಾರಿಯುತ ಬ್ಯಾಟಿಂಗ್ ನೆರವಿನಿಂದ ನಮ್ಮ ಭಾರತ ತಂಡ ಕೇವಲ 13.2 ಓವರ್ಗಳಲ್ಲಿ 3 ವಿಕೆಟ್ ಕಳ್ಕೊಂಡು ಗುರಿ ಆದರೆ ತಲುಪಿತು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಅಬ್ಬರಿಸಿದರು ವೈಭವ್ ಸೂರ್ಯವಂಶಿ. 126 ರನ್ಗಳ ಸಾಧಾರಣ ಗುರಿ ಬೆನ್ನತ್ತಿದ ನಮ್ಮ ಟೀಂ ಇಂಡಿಯಾ 3ನೇ ಓವರ್ನಲ್ಲಿ ಮೊದಲನೇ ವಿಕೆಟ್ ಆದರೆ ಕಳೆದುಕೊಂಡಿತ್ತು. 8 ಬಾಲ್ಗಳನ್ನಾಡಿದ ಅಭಿಷೇಕ್ ಶರ್ಮಾ ಕೇವಲ 1 ರನ್ ಗಳಿಸಿ ಔಟ್ ಆದರು. ಆದರೆ ವೈಭವ್ ಸೂರ್ಯವಂಶಿ ಮಾತ್ರ ತಮ್ಮ ಅಬ್ಬರವನ್ನು ಮುಂದುವರಿಸಿದರು. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ ಜೊತೆಗೆ 2ನೇ ವಿಕೆಟ್ ಜೊತೆ ಆಟದಲ್ಲಿ 21 ಬಾಲ್ಗಳಲ್ಲಿ 45 ರನ್ಗಳ ಜೊತೆ ಆಟ ಆದರೆ ನಡೆಸಿದರು. 7ನೇ ಓವರ್ನ ಮೊದಲನೇ ಬಾಲ್ ಅಲ್ಲಿ 2 ರನ್ ಪಡೆಯುವ ಮೂಲಕ ತಮ್ಮ ಚೊಚ್ಚಲ ಅಂತಾರಾಷ್ಟ್ರೀಯ ಶತಕ ಸಿಡಿಸಿದ ವೈಭವ್ ಸೂರ್ಯವಂಶಿ ಆ ನಂತರ ಎಸೆತದಲ್ಲಿ ಔಟ್ ಆದರು. ಇನ್ನು 19 ಬಾಲ್ಗಳನ್ನಾಡಿದ್ದ ವೈಭವ್ ಸೂರ್ಯವಂಶಿ 15 ವರ್ಷದ ಆಟಗಾರ ತಲಾ 4 4 4 ಸಿಕ್ಸರ್ಗಳ ಸಹಿತ 50 ರನ್ ಗಳಿಸಿ ಔಟ್ ಆದರು. ಆದರೂ T20 ನಲ್ಲಿ ಅರ್ಧಶತಕ ಸಿಡಿಸಿದ ಅತ್ಯಂತ ಕಿರಿಯ ಬ್ಯಾಟರ್ ಎಂಬ ವಿಶ್ವ ದಾಖಲೆಯನ್ನು ಬರೆದರು. ಇನ್ನು ವೈಭವ್ ಸೂರ್ಯವಂಶಿ ವಿಕೆಟ್ ಹೋದ ನಂತರ ಬಂದಂತ ನಾಯಕ ಶ್ರೇಯಸ್ ಅಯ್ಯರ್ ಅವರು 3ನೇ ವಿಕೆಟ್ ಜೊತೆ ಆಟದಲ್ಲಿ ಇಶಾನ್ ಕಿಶನ್ ಜೊತೆ ಸೇರಿ 46 ರನ್ಗಳ ಜೊತೆ ಆಟ ನಡೆಸಿದರು. ಇಶಾನ್ ಕಿಶನ್ 24 ಬಾಲ್ಗಳಲ್ಲಿ 3 4 2 ಸಿಕ್ಸರ್ಗಳ ಸಹಿತ 35 ರನ್ ಗಳಿಸಿ ಔಟ್ ಆದರು. ಆದರೆ ನಾಯಕ ಶ್ರೇಯಸ್ ಅಯ್ಯರ್ ಅವರು 24 ಬಾಲ್ಗಳಲ್ಲಿ 3 4 ಗಳ ಸಹಿತ ಅಜಯ್ 28 ರನ್ ಗಳಿಸಿ, ತಿಲಕ್ ವರ್ಮಾ ಅಜಯ್ 6 ರನ್ ಗಳಿಸಿ ತಂಡವನ್ನು ಗೆಲುವಿನ ದಡ ಆದರೆ ಸೇರಿಸಿದರು. ಹೌದು ಸ್ನೇಹಿತರೆ, ಜಿಂಬಾಬ್ವೆ ಪರ ಬ್ಲೆಸ್ಸಿಂಗ್ ಮುಜರ್ಬಾನಿ 26 ರನ್ ನೀಡಿ 2 ವಿಕೆಟ್ ಪಡೆದರೆ ಅವರಿಗೆ ಸಾಥ್ ನೀಡಿದಂತ ರಿಚರ್ಡ್ ಎನ್ ಗಾರವ್ ಅವರು ಕೂಡ 1 ವಿಕೆಟ್ ಆದರೆ ಪಡೆದರು. ಇನ್ನು ಇದಕ್ಕೂ ಮುನ್ನ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಜಿಂಬಾಬ್ವೆ ತಂಡ ನಮ್ಮ ಭಾರತೀಯ ವೇಗಿಗಳಿಗೆ ತತ್ತರಿಸಿ ಆದರೆ ಹೋಯಿತು. 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 125 ರನ್ಗೆ ಅಷ್ಟೇ ಕಳಿಸಿತಂತಾನೆ ಹೇಳ್ಬೋದು ಜಿಂಬಾಬ್ವೆ ತಂಡ. ಹೌದು ಸ್ನೇಹಿತರೆ, ತವರಿನ ಮೈದಾನದಲ್ಲಿ ಟಾಸ್ ಸೋತು ಬ್ಯಾಟಿಂಗ್ ಆರಂಭಿಸಿದ ಜಿಂಬಾಬ್ವೆ ತಂಡ ಮೊದಲನೇ ಓವರ್ನಲ್ಲೇ ಮೊದಲನೇ ಬಾಲ್ ನಲ್ಲೇ ವಿಕೆಟ್ ಆದರೆ ಕಳ್ಕೊಂಡಿತ್ತು. 2 ವರ್ಷಗಳ ನಂತರ ರಾಷ್ಟ್ರೀಯ ತಂಡಕ್ಕೆ ಮರಳಿದ್ದಂತ ಮಾಯಾಂಕ್ ಯಾದವ್ ಅವರು ಬ್ರಿಯಾನ್ ಬೆನ್ನೆಟ್ ಅವರನ್ನು ಪೆವಿಲಿಯನ್ಗೆ ಗೋಲ್ಡನ್ ಡಕ್ ಆದರೆ ಮಾಡಿದರು. ಇನ್ನು ನಂತರ ಬಂದಂತ 4ನೇ ಓವರ್ನಲ್ಲಿ ಬೆನ್ ಕರನ್ ಪ್ರಿನ್ಸ್ ಯಾದವ್ಗೆ ಬಲಿಯಾದರು. ಅವರು 8 ಬಾಲ್ಗಳಲ್ಲಿ 10 ರನ್ ಗಳಿಸಿ ಔಟ್ ಆದ್ರ ಅಂತಾನೆ ಹೇಳ್ಬಹುದು. ಇನ್ನು 5ನೇ ಓವರ್ನಲ್ಲಿ ಮಾಯಾಂಕ್ ಯಾದವ್ ಅವರು 14 ಬಾಲ್ಗಳಲ್ಲಿ 6 ರನ್ ಗಳಿಸಿದಂತ ಡಿಎನ್ ಮೈರರ್ಸ್ಗೆ ಪೆವಿಲಿಯನ್ಗೆ ಆದರೆ ದಾರಿ ತೋರಿಸಿದರು. ಆನಂತರ ಬಂದಂತ ಶಿವಂ ದುಬೆ ಅವರು ಸಿಕಂದರ್ ರಾಜಾ ಅವರನ್ನು ಔಟ್ ಮಾಡಿದರು. ರಾಜಾ ಅವರು 7 ಬಾಲ್ಗಳಲ್ಲಿ ಕೇವಲ 4 ರನ್ ಗಳಿಸಿ ಔಟ್ ಆದರು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಜಿಂಬಾಬ್ವೆ ತಂಡ 32 ರನ್ಗಳಾಗುವಷ್ಟರಲ್ಲಿ 4 ವಿಕೆಟ್ ಕಳೆದುಕೊಂಡು ಭಾರಿ ಆಘಾತ ಆದ್ರೆ ಅನುಭವಿಸಿತು. ಇನ್ನು ಈ ಹಂತದಲ್ಲಿ 100 ರನ್ ಒಳಗೆ ಆಲ್ ಔಟ್ ಆಗುವ ಭೀತಿ ಎದುರಿಸುತ್ತಾ ಇತ್ತು. ಆದರೆ ರಯನ್ ಬರ್ಲ್ ಹಾಗೂ ಮಧುವರೆ 5ನೇ ವಿಕೆಟ್ ಜೊತೆ ಆಟದಲ್ಲಿ 32 ರನ್ ಆದ್ರೆ ಸೇರಿಸಿದರು. ಇನ್ನು ಬರ್ಲ್ 32 ಎಸೆತಗಳಲ್ಲಿ ತಲಾ 1 4 1 ಸಿಕ್ಸರ್ಗಳ ಸಹಿತ 26 ರನ್ ಸಿಡಿಸಿ ರವಿ ಬಿಷ್ಣೋಯ್ಗೆ ವಿಕೆಟ್ ಆದ್ರೆ ಒಪ್ಪಿಸಿದರು. ಇನ್ನು 100ರ ಗಡಿ ದಾಟಿಸಿದ ಮಧುವರೆ ಮತ್ತು ಮರುಮಣಿ. ಹೌದು ಸ್ನೇಹಿತರೆ, ನಂತರ ಒಂದಾದಂತ ಮಧುವರೆ ಹಾಗೂ ಮರುಮಣಿ 6ನೇ ವಿಕೆಟ್ ಜೊತೆ ಆಟದಲ್ಲಿ 58 ರನ್ ಗಳಿಸಿ ತಂಡದ ಮೊತ್ತವನ್ನು 100ರ ಗಡಿ ಆದ್ರೆ ದಾಟಿಸಿದರು.